ಬಿಳುಗುಂಪಿಗೆ ಹೇಳಿ ಕಳಿಸ್ತಾರೆ, ಕಳ್ಳ ಬಂದೇನಪ್ಪ ಏನು ಮಾಡ್ತೀರ ನೋಡು ಅಂತ ಅಂದ್ರಂತ ಸಂದರ್ಭದೊಳಗ ಅವಾಗ ದೋಚ್ಕೊಂಡು ಹೋಗಿದ್ರು. ಅವ್ರ ದಳಪತಿಗಳು ಕಳ್ಳರು ಬಂದು ಹೋದ್ರು ಅಂತಂದ್ರೆ ಊರೆಲ್ಲ ತೆರವು ಮಾಡ್ಕೊಂಡು ಹೋಗೋರು, ಗಳಿಸಿದ್ದೆಲ್ಲ ತಗೊಂಡು ಹೋಗೋರು ಏನ್ರಿ. ಈಗ ಹೆಂಗಲ್ಲ ಮೊಬೈಲ್ನಾಗ ರೊಕ್ಕ ತಕ್ಕೊಂತಾರ, ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಸಾಕು, ಯಾರು ರೊಕ್ಕನ ತಕ್ಕೊಂತಾರೆ ಈಗ ಏನ್ರಿ. ಅವಾಗ ಹಂಗಿದ್ರು, ಬಂದು ಹೊಡೆದು ರೊಕ್ಕ ಇಸ್ಕೊಂಡು ಬಂಗಾರ ಇಸ್ಕೊಂಡು ಹೋಗಿದ್ರು. ಹಂಗಿರುವಾಗ ಹೀಗಿರುವಂಥ ಸಂದರ್ಭದೊಳಗೆ ಶರಣಪ್ಪನವ್ರಿಗಪ್ಪ ನಮ್ಮನ್ನು ಕಾಪಾಡ್ರಿ, ಒಬ್ಬ ರಾಕ್ಷಸ ದರೋಡಿ ಮಾಡ್ತಕ್ಕಂಥ ಕಳ್ಳ ಸೊಲ್ಲಾಪುರದ ದಳಪತಿ ಬಂದಾನ, ಏನು ಮಾಡಬೇಕು? ಅವಾಗ ಹೇಳ್ತಾರೆ ಶರಣಪ್ಪನವ್ರಿಗೆ ಬಂದು, ಹಿಂಗೆಲ್ಲ ನೀವು ಹೆಂಗೆ ಕುಂತೀರಿ, ಹೆಂಗೆ ಊರು ದೈ ಬರ್ತದೆ, ಚಿಂತೆ ಮಾಡಬೇಡ್ರಿ, ಗಿಣ್ಣ ತೊಗೊಂಡು ಹೋಗ್ರಿ ಅಂತೇಳಿ ಗಡಿಗ್ಯಾಗ ಗಿಣ್ಣ ತರಿಸ್ತಾರೆ. 5 ಗೋಧಿ ಚಪಾತಿ ತೊಂಬರಿ ಅಂತಾರೆ. ಗಿಣ್ಣ ಚಪಾತಿ ತಗೊಂಡು ಬಂದಾಗ ಅದನ್ನೆಲ್ಲವನ್ನು ಮುರಿದು ಗಂಗಾಳಕ್ಕೆ ಹಾಕ್ತಾರೆ. ಹಾಕಿ ಆ ಮರಿಯಾಗ ಹಾಕಿ ಗೌಡನಿಗೆ ಹೇಳಿಕೊಡ್ತಾರೆ, ಗೌಡ ನೀ ಚಿಂತೆ ಮಾಡಬೇಡ, ಎಲ್ಲರಿಗೂ ಎದ್ದೆದ್ದು ಎಲ್ಲರಿಗೂ ಒಂದೊಂದಿಟ್ಟು ಪ್ರಸಾದವನ್ನು ಕೊಡು, ಅವರು ನೀವೇನು ಮಾಡೋದಿಲ್ಲ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅದೇ ಥರವಾಗಿ ಹೊರಗೆ ನಿಂತಿರ್ತಕ್ಕಂಥ ದಳಪತಿಗೆ ಹೋಗೋಗಿ ಗಿಣ್ಣ ತಗೊಂಡು ಕೊಟ್ಟಾಗ ಕಳುವು ಸುಲಿಗೆ ಮಾಡ್ತಕ್ಕಂಥ ಬಂದ ದಳಪತಿ ಆ ಕಳ್ಳರು ಏನಾಗ್ತಾರೆ ಅಂದ್ರೆ, ಯಾವಾಗ ಗಿಣ್ಣ ಮತ್ತು ಚಪಾತಿಯನ್ನು ಸ್ವೀಕಾರ ಮಾಡ್ತಾರೋ ಆ ಕಳ್ಳರು ಭಾವಗಳನ್ನು ಹೋಗಿ ಭಕ್ತಿ ಭಾವ ಬರ್ತದೆ. ಭಕ್ತಿ ಭಾವ ಬಂದಾಗ ಇಂಥ ಪ್ರಸಾದವನ್ನು ತೆಗೆದುಕೊಂಡು ಭಕ್ತಿ ಭಾವವನ್ನು ಬರೆಸ್ಯಾನ ಅಂತಂದ್ರೆ ಆ ಮಹಾತ್ಮನನ್ನ ನಾವು ನೋಡ್ಬೇಕಂತೇಳಿ ಎಲ್ಲರೂ ಕುದುರೆ ಮ್ಯಾಗೆ ಇಳಿದು ತಮ್ಮ ಕೊಲೆ ಮಾಡ್ತಕ್ಕಂಥ ಕಡ್ಡಿಗೆ ಎಲ್ಲವನ್ನು ತೆಗೆದು ಒಗೆದು ಏನು ಮಾಡ್ತಾರೆ ಅಂತ ಗೊತ್ತೇನು? ಆವಾಗ ಕೈ ಮುಕ್ಕೊಂಡು ಕ್ರೂರಿ ಆಗಿರ್ತಕ್ಕಂಥ ಕಳ್ಳರು ಊರೊಳಗೆ ಬಂದು ಶರಣಪ್ಪನವ್ರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ, ಯಪ್ಪ ನಮ್ಮ ಸರ್ವತಾ ತಪ್ಪಾಗೈತಿ, ಇನ್ನು ಎಂದೆಂದಿಗೂ ನಾವು ಕಳ್ಳತನ ಮಾಡೋದಿಲ್ಲ ಅಂತ ಹೇಳಿ ದಾಸವನ್ನು ನಡೆಸಿಕೊಟ್ಟು ಹೋದರು. ಅದಕ್ಕೆ ಕಳ್ಳನನ್ನು ಕೂಡ ಉದ್ಧಾರ ಮಾಡತಕ್ಕಂಥ ಶರಣರು ಯಾರಾದರೂ ಇದ್ರೆ ಅವರು ಕಲಬುರಗಿ ಶರಣಪ್ಪನವರು ಅನ್ನತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹೀಗೆ ಮುಂದೆ ಅಲ್ಲಿ ಅವರಿಗೆಲ್ಲ ಆಶೀರ್ವಾದವನ್ನು ಮಾಡಿ ಬಿಳುಗುಂಪಿ ದಾರಿ ಹಿಡಿದು ಹೋಗುವಂಥ ಸಂದರ್ಭದೊಳಗೆ ಒಬ್ಬ ಬಾವಿ ಹಾರಕ್ಕೆ ಹೋಗಿರ್ತಾನೆ. ಬಾವಿ ಹಾರಕ್ಕೆ ಹೋದಾಗ ಹಿಡ್ಕೊಂಡು ಬರ್ತಾರೆ ಅವನು, ಯಾಕಪ್ಪ ಕಿವಿ ಭಾಳ ನೋವೈತ್ರಿ, ಕಿವಿ ಭಾಳ ನೋವು, ಚಿಂತೆ ಮಾಡಬೇಡ ಅಕ್ಕ ತಂದಾಗ ಅವ ಅಂತಾನೆ, ನನ್ನ ಕಿವಿ ಶೂಲಿ ಹೋತು ಅಂತಂದ್ರೆ ನಂದು ಒಟ್ಟು ಆಸ್ತಿ ನಿನಗ ಕೊಡ್ತೇನೆ ಅಂತ ಹೇಳ್ಬಿಡ್ತಾನ. ಕಿಡಿ ಅಷ್ಟು ಚಲೋ ಇರ್ತದೆ, ಅಷ್ಟು ಬಾಧ್ಯ ಇರ್ತದೆ. ಅವಾಗ ಹೇಳಿದಾಗ ಆವಾಗ ಕಿವಿಯನ್ನು ಹಿಡಿದು ಓಂ ನಮಃ ಶಿವಾಯ ಮಂತ್ರವನ್ನು ಸ್ಫಟಿಸಿದಾಗ ಕಿವಿಯನ್ನು ಇದ್ದಿದ್ದರಿಂದ ಹಾರಿ ಜೀವ ಕಳ್ಕೊಳ್ಳೋಕೆ ಹೊಂಟಿರ್ತಕ್ಕಂಥ ಆ ಭಕ್ತನನ್ನು ಕಾಪಾಡಿ ಆವಾಗ ಕಿವಿ ಶೂಲಿ ಹೋಯ್ತು. ಉಪ್ಪನ್ನು ಊಬಿದ್ರೆ ಯಾರು ಶರಣಪ್ಪನವರು ಊದಿದ್ರು. ಈಗೇನ್ರ ನೀವು ಕಿವಿಯಾಗ ಊದ್ತಿರನ? ಇಲ್ಲ, ಏನಾರ ಮಾತುಕತೆ ಚಲೋ ಕೆಟ್ಟದ್ವಿದ್ರೆ ಅಷ್ಟೇ ಕಿವಿ ತೊಂಬಲ್ಲಿ ಹೇಳ್ತೀನಿ ನಿಮಗೆ ಅಂತಾರ. ಕೆಟ್ಟದ್ವಿದ್ರೆ ಅಷ್ಟೇ ಹೇಳಾಕ, ಚಲೋ ಹೇಳೋದನ್ನ ಶಿವಾಯನು ಯಾರು ಹೇಳ್ಬೇಕು? ಚಲೋನು ಹೌದಲ್ಲ. ಅದಕ್ಕೆ ಕಿವಿ ಊದಿದ್ರು ಶರಣಪ್ಪನವರು. ಕಿವಿ ಏನಾಯಿತು ಅಂತ ಕೇಳಿದ್ರೆ ಆ ನೋವನ್ನು ಹೋಯ್ತು. ಹೋದಾಗ ಹೆಂಡತಿ ಮಕ್ಕಳ ಹತ್ರ ಹೋಗಿ ಅಲ್ಲಿ ಹಿರೇಮಠದ ಒಂದು ಶಿವಾಚಾರ ಮಠ ಇರ್ತದೆ, ಬಿಳುಗುಂಪಿ ಒಳಗೆ ಉಳ್ಕೊಂತಾರ. ಕಿವಿ ಶೂಲಿ ಹೋಗಿರ್ತಕ್ಕಂಥವ್ ಹೇಳ್ತಾನ, ನನ್ನ ಆಸ್ತಿ ಬಂಗಾರ ದುಡ್ಡು ಎಲ್ಲ ಕೊಡ್ರಿ, ನಾನು ಶರಣಪ್ಪ ಒಬ್ಬ ಮಹಾತ್ಮರು ಬಂದಾರೆ ಅವ್ರು ಕೊಡ್ಬೇಕಂದಾಗ ಹೆಂಡತಿ ಮಕ್ಕಳು ಅಂತಾರ, ನಿನ್ನ ಕಿವಿ ನೋವಿದ್ದ ಸಾಯ್ತಾನ ಅಂತ ಮಾಡಿದ್ರೆ ನೀನು ಸಾಯಲಿಲ್ಲ, ನಿನ್ನ ಕಿವಿ ನೋವನ್ನು ಆರಾಮ ಮಾಡ್ಯಾರ ಅಂತ ತಿಳ್ಕೊಂಡು ಆ ಮಹಾತ್ಮ ಇದ್ದು ಬಿದ್ದು ದುಡ್ಡು ಆಸ್ತಿ ಹೋಗಿ ಕೊಟ್ಟೆ ಅಂದ್ರೆ ನಾವೇನು ಭಿಕ್ಷಾ ಬೇಡ, ನಾನು ಹೋಗು ನಿನ್ನ ಮಾಡ್ಕೊಂಡು ಬಂದೇವೆ, ಹಂಗ ಬಂದಿಲ್ಲ ಅಂತ ಹೇಳ್ತಿ ಅಂದ್ಲು. ನೀ ಮಾಡಿದ್ದಕ್ಕೆ ನಾವು ಬಂದೇವೆ ಮಗನ ಅಂತ ಹೇಳಿ ಅವನು ಕಾಗದ ಪತ್ರ ಬಂಗಾರ ಎಲ್ಲವನ್ನು ಕಸ್ಕೊಂಡ್ರು. ಅವಾಗಂತ ನಾವ ನಾ ಗಳಿಸಿದ್ದು ಮಹಾತ್ಮರು ನನ್ನ ಕಿವಿ ಶೂಲಿಯನ್ನು ಕಳೆದಾರ, ದವಾಖಾನೆ ತೋರಿಸಿದ್ರೆ ಆರಾಮಾಗಿದ್ದಿಲ್ಲ, ಕೊಡ್ತಿರಿಲ್ಲ ಅಂತ ಅಂದಾಗ ಕೊಡ್ಲಿಲ್ಲ. ಅವನನ್ನೇ ಚಂಡ್ ಹಿಡಿದು ಮಕ್ಕಳು ಹೆಂಡತಿ ಕೂಡಿ ಅವನನ್ನು ಹೊರಗೆ ಹೋಗಿತ್ತಾರ. ನೋಡಿ, ಹೊರಗೆ ಹೋಗಿದ್ರು. ಅತ್ಕೊಂತ ಎಲ್ಲಿಗೆ ಬಂದ್ರೆ ಊರು ಹಿರೇಮಠದೊಳಗೆ ಇರ್ತಾರೆ ಶರಣಪ್ಪನವರು. ಬಂದು ನಮಸ್ಕಾರ ಮಾಡಿ, ಯಪ್ಪ ನಂದು ತಪ್ಪಾತ್ರಿ ಬುದ್ಧಿ, ಯಾಕಂದ್ರೆ ನಾನು ಎಲ್ಲ ಆಸ್ತಿ ನಿಮಗೆ ಕೊಡ್ತೇನೆ, ಬಂಗಾರ ಕೊಡ್ತೇನೆ ಅಂತ ಅಂದಿದ್ದೆ, ನನ್ನ ಮಕ್ಕಳು ನನ್ನ ಹೆಂಡತಿ ಕೂಡಿ ಹೊರಗೆ ಹೋಗೋದ್ರಿ ಅಂತ ಅಂದಾಗ ಶರಣಪ್ಪನವ್ರು ಅಂತಾರ, ಮಾಡಿದ್ದುಣ್ಣೋ ಮಾರಾಯ, ಸ್ವಲ್ಪ ಇಲ್ಲೇ ಕುಂದ್ರು ನೀನು ಅಂತ ಹೇಳಿದಾಗ ನಿಮಗೆ ಹೇಳ್ತೀನಿ. ಬಂದು ಇಷ್ಟು ಹೇಳೋದ ತಡ ಆ ಹೆಂಡತಿ ಮಕ್ಕಳು ಏನಿದ್ರಲ್ಲ ಅವ್ರಿಗೆ ಕಿವಿ ಚುಟ್ಟು ಅನ್ನಕುಂತು, ಅವ್ರಿಗೆ ಕಿವಿ ಚುಟ್ಟು ಅನ್ನಕುಂತು, ಅವ್ರಿಗೆ ಕಿವಿ ಶೂಲಿ ಎದ್ದು ಉಳ್ಳಾಡಕ್ ಕುಂತ್ರು.
ಆವಾಗ ವಿಚಾರ ಬರ್ತದ, ನಮ್ಮಪ್ಪ 5 ವರ್ಷಗಟ್ಲೆ ಕಿವಿನ ಸೂಲೆ ಇತ್ತು, ಕಿವಿನ ನೋವಿತ್ತು, ಹೆಂಗೆ ತಡ್ಕೊಂಡಿದ್ದಾನೋ ನಮಗೀಗ ತಡ್ಕೊಳ್ಳೋದಾಗವಲ್ದು. ಎಲ್ಲದ ನಮ್ಮ ಆತ್ಮ, ಎಲ್ಲದ ನಮ್ಮಪ್ಪ ಅಂತೇಳಿ ಮನೆ ಅಂತಾರೆ ಎಲ್ಲ ಹೆಂಡತಿ ಮಕ್ಕಳು ಕೂಡ ಕಿವಿ ಹಿಡ್ಕೊಂಡು ಓಡಿ ಬಂದರು ಶಿವಾಚಾರ್ಯ ಮಠಕ್ಕೆ. ಬಂದಾಗ ಶರಣಪ್ಪನವ್ರಿದ್ರು, ಯಪ್ಪ ನಮ್ಮ ಕಿವಿ ಸೂಲೆಯನ್ನು ಕಳಿರಿ, ನನ್ನ ಗಂಡ ಹೇಳ್ದಂಗ ನಮ್ಮ ಅಪ್ಪ ಹೇಳ್ದಂಗ ನಾವೆಲ್ಲ ಆಸ್ತಿ ನಿಮ್ಗ ಕೊಡ್ತೀವ್ರಿ ಅಂತ ಅಂದಾಗ, ಆವಾಗ ಓಂ ನಮ ಶಿವಾಯ ಅಂತೇಳಿ ಪಂಚಾಕ್ಷರ ಮಂತ್ರವನ್ನು ಹೇಳಿ ಕೈಯಾಗ ಭಸ್ಮ ಹಿಡಿದು ಶರಣಪ್ಪನವ್ರು ಎಲ್ಲರೂ ಕಿವಿಗೆ ಹಚ್ಕೊಂತ ಬಂದ್ರೆ ಹೊಳ್ಳಿ ನೋಡೋದ್ರೊಳಗೆ ಆಗಿ ಕಿವಿ ನೋವು ಎಲ್ಲರಿಗೂ ಮಾಯ ಆಗಿದ್ದು ನೋಡ್ರಿ. ಎಲ್ಲರಿಗೂ ಮಾಯ ಆಗಿದ್ದು, ಕಿವಿ ನೋವು ಹೋಗ್ಬಿಟ್ಟು. ಆವಾಗ ಅಂತಾರೆ, ಆಸ್ತಿ ಬಂಗಾರವನ್ನ ತೆಗೆದುಕೊಂಡು ಬಂದು ಶರಣಪ್ಪನವ್ರು ಮುಂದೆ ಇಡಕ್ಕೆ ಬಂದ್ರೆ ಶರಣಪ್ಪನವ್ರು ತಗೊಂಡು ಅಲ್ಲೇ ಶ್ರೀಮಂತರ ಆಗ್ಬೇಕಾಗಿತ್ತು ಏನ್ರಿ. ಆದ್ರೆ ಅವ್ರು ಏನಂದ್ರೆ ಗೊತ್ತೇನು, ನೀವೇ ಇಟ್ಟುಕೊಂಡು ಶಿವಧ್ಯಾನವನ್ನು ಮಾಡಿಕೊಂಡು ಯಾರು ಜಂಗಮರು ಬರ್ತಾರೆ ಅವ್ರಿಗೆ ಅನ್ನ ಪ್ರಸಾದ ಮಾಡ್ರಿ, ದಾಸೋಹ ನಿರಂತರವಾಗಿ ನಡೀಲಿ ಅಂತೇಳಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಮುಂದೆ ಸಂಚಾರವನ್ನು ಮಾಡ್ತಾರಂತ ಬರ್ತದೆ. ಹೀಗೆ ಕೌಲಿಗೆ ಒಳಗೆ ಪುರಾಣವನ್ನು ಹಚ್ತಾರೆ. ಹೀಗೆ ಪುರಾಣ ಹಚ್ಚಾಗ ಜಂಗಮರು ಬರ್ತಾರೆ, ಅವ್ರಿಗೆ ಚಳಿ ಜ್ವರ ಇರ್ತಾವ, ಅದನ್ನು ಮಾಯವನ್ನು ಮಾಡ್ತಾರೆ. ದೊಡ್ಡ ಭಯಂಕರ ಬರಗಾಲ, ಎಲ್ಲರೂ ಬರಗಾಲದೊಳಗೆ ಊರು ಬಿಟ್ಟಿರ್ತಾರ, ಆ ಮಕ್ಕಳನ್ನೇ ತಿಂದು ಬದುಕ್ಬೇಕು ಅನ್ನುವಂಥ ಸ್ಥಿತಿ ಕೌಲಿಗೆ ಒಳಗೆ ಬಂದಿರ್ತದೆ. ಆವಾಗ ಜೋಡಿ ಎತ್ತಿನ ಹೊಡ್ಕೊಂಡು ಎತ್ತಿನ ಮ್ಯಾಲೆ ಜ್ವಾಳ ಮಾರಕ್ಕಂತ ಗುಲ್ಬರ್ಗದಾಗಿದ್ದ ದೊಡ್ಡಪ್ಪ ಗೌಡ ಅನ್ನತಕ್ಕಂಥವ ವ್ಯಾಪಾರಕ್ಕೆ ಬರ್ತಿದ್ದ. ಹಂಗೆ ಅವ್ನು ಕೂಡ ದಾಸೋಹ ಮಾಡಕ್ಕಂತೇಳಿ ಅವ್ನು ಕೂಡ ಕಡ ಇಸ್ಕೊಂಡು, ಪಡಿ ಇಸ್ಕೊಂಡೆ, ಚೀಲ ಇಸ್ಕೊಂಡೆ, 5 ಚೀಲ ಇಸ್ಕೊಂಡೆ. ಯಾರ್ಯಾರು ಶ್ರೀಮಂತರಿರ್ತಾರ ಅವ್ರವ್ರ ಮನೆಗೆ ಹೋಗಿ ಪುರಾಣಕ್ಕಂತೇಳಿ ರೊಕ್ಕ ಇಸ್ಕೊಂಡು ಸಾಲಾಗಿರ್ತದೆ. ಆವಾಗ ಪುರಾಣ ಹಚ್ಚಿದಂಗೆ ಕೇಳ್ದಂಗೆ ಎಲ್ಲ ಶುಭಕಾಲ ಬರ್ತದೆ. ಶುಭಕಾಲ ಬಂದಾಗ ದೊಡ್ಡಪ್ಪ ಗೌಡ ಕಲಬುರ್ಗಿ ಕರ್ಕೊಂಡು ಹೋಗ್ಬೇಕು, ಬ್ರಹ್ಮಪುರಕ್ಕೆ ಕರ್ಕೊಂಡು ಹೋಗ್ಬೇಕಂತ ಅಂದಾಗ ಆವಾಗ ಎಲ್ಲರಿಗೂ ಅಂತಾರೆ, ಬೇಡ ನಾನೇ ಬರ್ತೀನಪ್ಪ ಅಂತ ಹೇಳಿ ನಾ ಸಾಲ ಮಾಡೀನಿ ಅಂತಾಗ, ಯಾಕೆ ಕಲಬುರ್ಗಿ ಒಳಗೆ ಆಧಾರ ಅನ್ನೋದು ನಿಮ್ಗೆ ಹೇಳಕ್ಕೆ ಕುಂತೇನೆ ನೋಡ್ರಿ. ಕಲಬುರ್ಗಿ ದೊಡ್ಡಪ್ಪ ಏನು ಮಾಡಿದ ಅಂದ್ರೆ ಶರಣರ ಸಾಲ ಹರಿಬೇಕಂತೇಳಿ ದುಡಿಯವ್ರು ನಿಮ್ಮ ತೋಟ 1 ಎಕರೆ ಹೊಲ ತೋಟ ಮಾಡ್ರಿಪ್ಪ, 2 ಎಕರೆ ತೋಟ ಮಾಡ್ರಿ ಅಂತಂದ್ರೆ ಹೇಗೆ ಕೊಟ್ಟು ಬಿಡೋದ್ರ ನನ್ನ ಪೀಕು ನಮಗೆ ಅಂತಂದ್ರೆ ಕೊಡ್ತೀರಿ. ಸ್ವಾಮಿ ಚಲೋ ಅದೀಪ ನೀನು ಅಂತೀರಿ, ಹೌದಿಲ್ಲ? ದೊಡ್ಡಪ್ಪ ಗೌಡ ಆ ಹೋರಿ ಮೇಲೆ ಜ್ವಾಳವನ್ನು ಮಾರಿ ಹೊಟ್ಟೆ ತುಂಬಿಕೊಳ್ಳದೆ ದೊಡ್ಡಪ್ಪ ಗೌಡ ಶರಣಪ್ಪನವ್ರು ಸಾಲ ಹರಿಬೇಕಂತೇಳಿ ಇದ್ದು ಹೋರಿನ ಜ್ವಾಳನ ಮಾರಿ ಅಲ್ಲಿ ಬಂದು ಎಲ್ಲ ಶ್ರೀಮಂತರಿಗೂ ಕೊಟ್ಟು ಶರಣಪ್ಪನವರನ್ನ ಸಾಲ ಋಣಮುಕ್ತರನ್ನಾಗಿ ಮಾಡಿ, ಯಪ್ಪ ನೀವು ನಮ್ಮ ಕಲಬುರಗಿಗೆ ಬರಬೇಕಂತಂದಾಗ ಇದ ಒಂದು ಋಣ ಹೇಳ್ತಾರೆ. ದೊಡ್ಡಪ್ಪ ಗೌಡ ನೀ ಕರೆದು ಬೇಕಾಗಿಲ್ಲ, ನಾನೇ ಕಲಬುರಗಿಗೆ ಬರ್ತೇನೆ, ನೀವು ಹೋಗು ಅಂತೇಳಿ ಇಬ್ಬರು ದಂಪತಿ ನೀಲಮ್ಮ ಮತ್ತು ದೊಡ್ಡಪ್ಪ ಗೌಡಗ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಕಳಿಸ್ತಾರೆ ಅಂತ ಬರ್ತದೆ. ಇಲ್ಲೆಲ್ಲ ಸಾಲ ಸುಮ್ಮಗಳನ್ನು ಹರಿದು ದಾಸೋಹದೊಳಗೆಲ್ಲ ಕಲ್ಯಾಣವನ್ನು ಮಾಡಿ ಮುಂದೆ ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿದರೆ, ಮುಂದೆ ಆ ಊರನ್ನು ಬಿಟ್ಟು ಬ್ರಹ್ಮಪುರಕ್ಕೆ ಪರ್ವತ ಬಾಧೆಯಿಂದ ಕಲಬುರಗಿ ಅತ್ತ ಪಾದಯಾತ್ರೆಯನ್ನು ಮಾಡ್ಕೊತ ಹೋಗ್ತಾರೆ. ಇತ್ತ ದೊಡ್ಡಪ್ಪ ಗೌಡ ಬಾಜ ಭಜಂತ್ರ ಮೂಲಕವಾಗಿ ತೆಗೆದುಕೊಂಡು ಬಂದು ಶರಣಪ್ಪನವರನ್ನು ಎಲ್ಲಿ ಕರ್ಕೊಂಬಂದ್ರು ಅಂತಂದ್ರೆ ಕಲಬುರಗಿ ಒಳಗೆ ಕರ್ಕೊಂಬಂದು. ಅದು ಮೊದಲ ಕಲಬುರಗಿ ಅಲ್ಲ, ಬ್ರಹ್ಮಪುರ ಅಂತಿದ್ರು ಅದಕ್ಕೆ, ಬ್ರಹ್ಮಪುರ. ಆವಾಗ ನಿನ್ನೆ ಹೇಳಿದ ಕಥೆಗಳು ಬರ್ತಾವೆ. ಬ್ರಹ್ಮಪುರದಾಗ ಮಕ್ಕಳೆಲ್ಲರ ಮಕ್ಕಳು ಕೊಡೋದು, ಉತ್ತತ್ತಿ ಮಂತ್ರಿಸೋದು ಇವೆಲ್ಲ ಇದ್ದಾಗ ಒಂದು ನಟನೆ ಆಗ್ತದೆ. ಏನಂತಂದ್ರೆ ಹೇಳಿದ್ದನ್ನು ಕೇಳ್ಬೇಕಂತ, ಕೇಳಿದ್ದನ್ನು ಮರ್ತು ಬಿಟ್ವಿ ಅಂತಂದ್ರೆ 3 ಮಂದಿ ಗೆಳತಿಯರು ಸಂತೆ ಮಾತಾಡಕ್ಕೆ ಕೂತಿದ್ರಂತ. ಏನಂತ, ಅಯ್ಯಯ್ಯ ಗೆಳತಿ ಎಷ್ಟು ದಿವಸ ಆಯ್ತು ನೀನು ನೋಡ್ದಾನ ಅಂದ್ಲಂತ 2ನೇದಕ್ಕೆ. ನೀನು ಕಂಡಿದ್ದಿಲ್ಲ ಅಂತ 3ನೇದಕ್ಕೆ ಅಂದ್ಲಂತ. ಒಟ್ಟಾರೆ ಮದುವೆ ಆಗಿಂದ ಭಾಳ ಚಂದ ಅದೇವಿ ಅಂದ್ಲಂತ. ಅಂದಾಗ ನಡುವಕ್ಕೆ ಹಣಿ 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 ಹೊಡ್ಕೊಂಡ್ಲಂತ. ಆಕೆ ನೋಡಿ 2ನೇದಕ್ಕಿನ ಹಣಿ ಹಣಿ ಹೊಡ್ಕೊಂಡ್ಲಂತ. ಯಾಕಲೇ ಹಂಗ್ಯಾಕೆ ಮಾಡ್ತೀರನಂತ. ಯವ್ವ ಮದುವೆ ಆಕಿನ ಮುಂಚೆಕ ಚಲೋ ಇತ್ತ ಯವ್ವ, ನಮ್ಮಪ್ಪ ನಮ್ಮವ್ಗೆ ಎಲ್ಲಿ ಬೇಸರಾಗಿದ್ದೋ ಏನ, ಎಲ್ಲಿ ನೋಡುತ್ತಿತ್ತೋ ಏನ, ಇದು ಬಂದು ನನಗೆ ಜಾಣ್ ಆಗೈತಿ. ಯಾಕಲೆ ಏನಾಗೈತಿ ಯವ್ವ, ಹಗಲೆಲ್ಲ ಏನಾರ ಹೇಳಿದ್ರೆ ನನ್ನ ಗಂಡ ಇಟ್ಟಲ್ಲೇ ಬಿಡ್ತತಿ, ಮರ್ತಲ್ಲೇ ಹೋಗತಿ. ಹೊಲ್ದಾಗ ನಾನು ಕುಂದ್ರಿಸಿರ್ತತಿ, ಮನೆಗೆ ಬಂದು ಕುಂತಿರ್ತತಿ, ಬರೀ ಅರುಗಿಡಿನ ಐತಿ ಅಲ್ಲ ಅಂತ. 1ನೇದೈತಿ, ನಿಂದಿನ್ನೂ ಹೊಲ್ದಾಗ ಊರಾಗಾರ ಬಿಟ್ಟು ಬರ್ತಾನ್ಲೇ ಯವ್ವ, ನಿಂದಿನ್ನೂ ಚಲೋ ಐತಿ. ಮೊನ್ನೆ ವಿಜಾಪುರಕ್ಕೆ ಸಿನಿಮಾ ನೋಡೋಣ ಬಾ ಅಂತ ಕರ್ಕೊಂಡು ಹೋಗಿ ಕುರುಕುರಿ ತಂದು ಕೊಡ್ತೇನೆ ನನಗಂತ ಸಿನಿಮಾ ಥಿಯೇಟ್ರ್ನಾಗ ಬಿಟ್ಟು ಹೊಳ್ಳಿ ಊರಿಗೆ ಬಂದು ಕುಂತಯ್ಯವ್ವ. ಹುಡುಕ್ಯಾಡಿ ಸಾಕಾಗಿ ಬಂದೇನೆ ನಾನು, ಹುಡುಕ್ಯಾಡಿ ಸಾಕಾಗಿ ಬಂದೇನೆ ನಾನು. ಅಯ್ಯ ತಂಗಿ ನಿಂದು ಚಲೋ ನಂದು ಕೇಳ್ರಿ ಏನು ಹೇಳ್ಬೇಕು. ಯಾಕೆ ನಿಂದೇನಾಗೈತಿ, 3ನೇದಕ್ಕೆ ಅನ್ಲಂತ. ಹಗಲೆಲ್ಲ ನನ್ನ ಹಿಂದೆ ಇರ್ತೈತಿ, ರಾತ್ರಿ ಎಲ್ಲ ಊಟ ಮಾಡ್ತೈತಿ, ರಾತ್ರಿ ಎಲ್ಲ ನನ್ನ ಹತ್ತಿರ ಇರ್ತೈತಿ, ಬೆಳಿಗ್ಗೆ ಅಕ್ಕಾರ ನೀವು ಯಾರ್ರಿ ಅಂತ ಕೇಳ್ತೈತಿ.
ಒಬ್ಬ ಮಾಸ್ತರ್ ತಲೆ ಕೆಟ್ಟು ಕೋರ್ಟ್ ಕಡೆ ಹೊಂಟಿದ್ದಂತ 3 ಮಂದಿ ಗೆಳತಿಯರು ಬಂದ್ರಂತ. ಏನಂತ ಗೆಳತಿಯರು ಬಂದಾಗ ಮಾಸ್ತಾರಿವ ಯಾಕ್ರಿವ ಆರಾಮದಿರಿ ಅಂತ. ಆರಾಮ್ರಿಪ್ಪ ಅಂದ. ಆರಾಮ್. ಮದುವೆ ಆಗಿದ್ದು ಭಾಳ ಚಲೋ ಆತ್ ನೋಡ್ವಾ, ಶ್ರೀಮಂತರದಾರ, ನಿಮ್ಮ ಯಜಮಾನ್ರಿ ಏನು ಮಾಡ್ತಾರ ಅಂದ. ಒಬ್ಬೇಕನ್ನಂತ ನನ್ನ ಗಂಡ ಡಾಕ್ಟರ್ ಅದಾನ್ರಿ, ನನ್ನ ಗಂಡ ಕಂಡಕ್ಟರ್ ಅದಾನ್ರಿ, ನನ್ನ ಗಂಡ ಕಬಡ್ಡಿ ಚಾಂಪಿಯನ್ ಅದಾನ್ರಿ ಅಂತ. ಇಷ್ಟರು ಚಲೋ ಮನೆಗೆ ಬಿದ್ದಿರಿವ, ನಿಮ್ಗೆ ದೇವ್ರು ಒಳ್ಳೇದು ಮಾಡಿ ಅನ್ನಂತ 3 ಮಂದಿ ಹಣಿ ಕೈ ಹಚ್ಕೊಂಡು ಹೊಡೆದಾಡಕ್ ಹಣಿ 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 ಬಡ್ಕೊಂಡ್ರಂತ. ಯಾಕೆ ಅವು ಚಂದಿದ್ರು ಕೋರ್ಟಿಗೆ ಯಾಕೆ ಬರ್ತಿದ್ವಿ ರೀ ಸರ ಅನ್ನೋದಕ್ಕೆ. ಯಾಕೆ ಬೇ ಏನಾಯ್ತು? ನನ್ನ ಗಂಡ್ರಿ ಕಂಡಕ್ಟ್ರ್ ಒಂದು ಮುಂಜಾನೆ ಹೋಗತಿ, ಟಿಕೆಟ್ ಎಲ್ಲರಿಗೆ ಟಿಕೆಟ್ 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 ಅಂತ ಹರಿತೈತಿ. ರಾತ್ರಿ 9 ಗಂಟೆಗೆ ಬರ್ತೈತಿ, ಊಟ ಮಾಡ್ತೈತಿ, ಮನಗೋಕನ್ನೋ ಟೈಮಿಗೆ ಸೀಟಿಗೆ ಹೊಡಿತೈತಿ, ಟಿಕೆಟ್ 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 ಅಂತೈತಿ. ಅಂದಿದ್ದ ಸುಮ್ಮನೆ ಮಕ್ಕೊಂಡ್ಬಿಡ್ತೈತಿ. ಅದಕ್ಕೆ ಇದನ್ನ ಸಾಕಾಗಿ ನಾನು ಡ್ರೈವರ್ಸ್ ತೊಗೊಳಕ್ಕೆ ಕೋರ್ಟಿಗೆ ಬಂದೀನಿ ರೀ ಅಂದಂತ. ಯವ್ವ ನಿಂದೇನ? ನನ್ನ ಗಂಡ ಡಾಕ್ಟರ್ ರೀ ಸರ್. ಏನು ಮಾಡ್ಬೇಕ್ರಿ? ಡಾಕ್ಟರ್ ಕಿತ್ಕೊಂಡು ಇಲ್ಲಿ ಡಾಕ್ಟರ್ ನನಗೇನಾರ ಅಂದ್ಗಿಂದಿರಪ್ಪ ಮತ್ತು ಡಾಕ್ಟ್ರು ಏನು ಮಾಡ್ದ? ಏನಿಲ್ಲ, ಹಗಲಲ್ಲಿ ಪೇಷಂಟ್ ನೋಡಿರ್ತೈತಿ, ರಾತ್ರಿ ಊಟ ಮಾಡ್ತೈತಿ, ಏನ್ರಿ ಅಂತ ರಾತ್ರಿ 10 ಗಂಟೆಗೆ ನಾವು ಹೋದ್ನ ಅಂತಂದ್ರೆ ಕೈ ಹಿಡಿತೈತಿ, ಅನ್ನಂತತಿ, ಅಂತಾನೆ ನನ್ನ ಬಾಯಿಗೆ ಒಂದು ಗುಳಿಗೆ ಹೋಗಿತ್ತಾನ, ನೀರು ಕೊಡ್ತಾನ, ಆರಾಮಕ್ಕಿ ಹೋಗಂತೇಳಿ ಮಕ್ಕೊಂಬಿಡ್ತಾನ. ಹಿಂಗ ಜೀವನ ಮಾಡಿ ಸಾಕಾಗಿ ಕೋರ್ಟಿಗೆ ಬಂದೇನ್ರಿ ಸರ ಅಂದ. ಹೋಲ್ ಬಿಡುವ, ನಿನ್ನ ಕತ್ತಿ ಹಿಂಗಾತು 3ನೇದಕ್ಕೆ ಏನಂತ. ಸರ ನಂದೇನು ಕೇಳ್ತಿರಿ ಬಿಡ್ರಿ, ಅವ್ರದ್ದು ಇನ್ನೂ ಪಾಡ, ನಂದು ಅಂಕರ್ ಅದಕ್ಕೆ ಬಲ ಐತಿ ಅಂದಂತ. ಯಾಕೆ ಯವ್ವ ಯಾಕೆ ಏನಾಗೈತಿ? ನನ್ನ ಗಂಡ ಅದಾನಲ್ರಿ ಕಬಡ್ಡಿ ಚಾಂಪಿಯನ್, ಕಬಡ್ಡಿ ಆಟಗಾರ ಚಾಂಪಿಯನ್. ಬೇಷ ಆತಲ್ಲ ತಂಗೆ, ಇಂಜಿನಿಯರ್ ಇರ್ಬೇಕಂತ, ಪೊಲೀಸ್ ಇರ್ಬೇಕಂತ, ಕಬಡ್ಡಿ ಚಾಂಪಿಯನ್ ಅಂದ್ರೆ ಚಲೋ ಆತ ಸರ. ಏನು ಹೇಳಿ ಹಣೆ ಬಾರ. ಕಬಡ್ಡಿ ಆಡಕ್ಕಂತ ತಿಂಗಳ ಹಿಂಗೆಲ್ಲ ಹೋಗಿರ್ತೈತಿ, ಅಲ್ಲಿ ಕಬಡ್ಡಿ ಅನ್ಕೊಂತ ಬಂದಿರ್ತೈತಿ. ಮನೆಗೆ ಯಾವಾಗಾರ ಊರಿಗೆ ಬಂದಾಗ ಅದಕ್ಕೆ ಚಂದಾಗಿ ಉಣ್ಣಿಸಿ ಇನ್ನೇನು ಚಂದಾಗಿ ಇರ್ಬೇಕು ಅನ್ನೋದಕ್ಕೆ ರಾತ್ರಿ 10 ಗಂಟೆ ಆತಂದ್ರೆ ಕಬಡ್ಡಿ ಅಂತೈತಿ. ನನ್ನ ಮುಟ್ಟತೈತಿ ಹೊಕ್ಕೈತಿ. 12 ವರ್ಷ ಆತ್ರಿ ಮುಟ್ಟಿ ಕಬಡ್ಡಿ ಅನ್ಕೊಂತ ಬರ್ತೈತಿ, ಮುಟ್ತೈತಿ ಹೊಕ್ಕೈತಿ. 12 ವರ್ಷ ಸಾಕಾಗ್ಬಿಟ್ಟೈತಿ. ಅದಕ್ಕೆ ಡ್ರೈವರ್ಸಿಗೆ ಬಂದೇನ್ರಿ ಅನ್ನಂತ. ಅದಕ್ಕೆ ಅರಿವು ಇರ್ಬೇಕಂತ, ಮರು ಇರಬಾರ್ದಂತ. ಒಟ್ಟಾರೆ ನಿಮಗೆ ನಗ್ಸೋದಕ್ಕೆ ನಾ ಹೇಳಿದೆ. ಯಾಕಂದ್ರೆ ಈಗ ಪುರಾಣ ಬಾಳಿತ್ತು ಕರೆ. ಆಮೇಲೆ ಪರಮ ಪೂಜ್ಯರು ಕೂಡ ದಯಮಾಡಿಸಿದ್ದಾರೆ. ಆನಂತರ ನೀವು ಎದಕ್ಕೆ ಕುಂತೀರಿ ಅಂದ್ರೆ ನನಗೆ ಗೊತ್ತೈತಿ, ನಿಮ್ಮ ಮಕ್ಕಳು ವಚನ ಕೇಳ್ಬೇಕಾಗೈತಿ, ಇರಲಿ. ಆನಂತರ ಹೆಸರಿಡು ಕಾರ್ಯಕ್ರಮ ಅದ, ಬಸವಣ್ಣಂದು ಕಾರ್ಯಕ್ರಮಗಳು ಇವತ್ತು ಬಹಳ ಅದಾವ, ಭಾಳ ಗದ್ದಲ ಮಾಡಬೇಡ್ರಿ. ಹೀಗೆ ಶರಣಪ್ಪನವರು ಬ್ರಹ್ಮಪುರಕ್ಕೆ ಬಂದರು. ನಾಳಿನ ದಿವಸ ಏನಾಗುತ್ತೆ ಅನ್ನತಕ್ಕಂಥದ್ದನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳಿ ಇವತ್ತಿನ ಪುರಾಣವನ್ನು ಉಭಯ ಗುರುವರ್ಯರ ಶ್ರೀಗಳ ಚರಣಕ್ಕೆ ಸಮರ್ಪಣೆಯನ್ನು ಮಾಡಿ, ಇನ್ನು ಸಮಿತಿಯವರು ಮುಂದಿನ ಕಾರ್ಯಕ್ರಮವನ್ನು ಏನು ನಡೆಸಿಕೊಡ್ತಾರೆ ಅನ್ನತಕ್ಕಂಥದ್ದನ್ನು ನಾವು ನೀವು ಕೂಡ ಕೇಳೋಣ. ಶಿವಸಾಂಬ ಜೈ ನಮ ಪಾರ್ವತಿ.